ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಮೊಹಮ್ಮಡನ್ ಲಾ ಅಂದರೆ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಒಂದು ಕಾನೂನನ್ನು ನಿಮಗೆ ತಿಳಿಸಬೇಕು, ಒಂದು ಕೋರ್ಟಿನ ಒಂದು ಆದೇಶವನ್ನು ನಿಮಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಈ ಒಂದು ಮುಸ್ಲಿಂ ಮಹಿಳೆಯರಿಗೆ ಈ ತಲಾಕ್ ಅಂತ ಹೇಳಿ ಅವರನ್ನು ವಿವಾಹ ವಿಚ್ಛೇದನೆಯನ್ನು ತುಂಬ ಅಮಾನವೀಯವಾಗಿ ಮಾಡುವಂತಹ ಒಂದು ಪದ್ಧತಿಯು ಅವರಲ್ಲಿ ಇತ್ತು. ಆದರೆ ಕಾಲಕ್ರಮೇಣ ಇದು ಸರಿಯಲ್ಲ, ಕೇವಲ ಒಂದು ದಿಕ್ಕಿಗೆ ತಿರುಗಿ ಒಂದು ಹೆಣ್ಣಿನ ಸಂಬಂಧವೇ ಇಲ್ಲ ಅಂತ ಹೇಳುವುದರ ಮುಖಾಂತರ ಏಕಪಕ್ಷೀಯವಾಗಿ ಈ ರೀತಿಯಾಗಿ ಸಂಬಂಧಗಳನ್ನು ಕಡಿಯುವುದು ತುಂಬ ಅಮಾನುಷ ಅಂತ ಹೇಳಿ ಅದನ್ನು ಕೋರ್ಟಿನಲ್ಲಿ ನ್ಯಾಯಬದ್ಧವಾಗಿ ಕಾನೂನಿನ ಪ್ರಕಾರವೇ ವಿವಾಹ ವಿಚ್ಛೇದನವಾಗಬೇಕು ಅಂತ ಹೇಳಿ ಮಾಡಲಾಯಿತು. ಇನ್ನೂ ಮುಂದುವರೆದಂತೆ ಈಗ ಏನು ಮಾಡಲಾಗಿದೆ ಅಂದರೆ, ಈ ಒಬ್ಬ ಮುಸಲ್ಮಾನ್ ಮದುವೆಯನ್ನು ಮಾಡಿಕೊಂಡು ವಿವಾಹವಾಗಿದ್ದು ಮೊದಲನೇ ಹೆಂಡತಿಯು ಜೀವಿಸಿರುವಾಗಲೇ ಆತನು ಎರಡನೆಯ ಮದುವೆಯನ್ನು ಮಾಡಿಕೊಳ್ಳಲು ರಿಜಿಸ್ಟ್ರೇಷನ್ ಆಫೀಸ್ಗಳಿಗೆ ಹೋಗಿ, ನೋಂದಣಿ ಕಚೇರಿಗಳಿಗೆ ಹೋಗಿ ನೋಂದಣಿ ಮಾಡಿಸಲು ಹೋದಾಗ ನೋಂದಣಾಧಿಕಾರಿಯು ಅಂದರೆ ರಿಜಿಸ್ಟ್ರಾರು ಅದಕ್ಕೆ ಅವಕಾಶ ಕೊಡಬಾರದು. ಇದಕ್ಕೆ ಮೊದಲನೇ ಹೆಂಡತಿಯ ಸಮ್ಮತಿಯನ್ನು ನೀವು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಆ ಒಂದು ಅಧಿಕಾರಿಯು ಅವರಿಗೆ ಹೇಳಬಹುದಾಗಿದೆ. ಮೊದಲನೇ ಹೆಂಡತಿಯ ಸಮ್ಮತಿ ಇಲ್ಲದೆ, ಒಪ್ಪಿಗೆ ಇಲ್ಲದೆ, ಅನುಮತಿ ಇಲ್ಲದೆ ಎರಡನೇ ಮದುವೆಯು ರಿಜಿಸ್ಟ್ರೇಷನ್ನು ಮಾಡುವಂತಿಲ್ಲ. ಸೊ ಅವರು ರಿಜಿಸ್ಟ್ರಾರ್ ಆಫೀಸ್ನಲ್ಲಿರ್ತಕ್ಕಂಥ ರಿಜಿಸ್ಟ್ರಾರು ಆ ಒಂದು ಸಂದರ್ಭಗಳಲ್ಲಿ ಅವರ ಅರ್ಜಿಯನ್ನು ತಿರಸ್ಕರಿಸಿ ನೀವು ಕೋರ್ಟಿಗೆ ಹೋಗಿ, ನ್ಯಾಯಾಲಯಕ್ಕೆ ಹೋಗಿ ನೀವು ಕೋರ್ಟಿನಿಂದ ನಿರ್ದೇಶನವನ್ನು ಮಾಡಿಸಿಕೊಂಡು ಬನ್ನಿ ಅಂತ ಹೇಳಿ ಅವರು ತಿರಸ್ಕರಿಸಬೇಕು ಅಂತ ಹೇಳಿ ನ್ಯಾಯಾಲಯವು ಈ ಒಂದು ನಿರ್ದೇಶನವನ್ನು ನೀಡಿದೆ. ಇದು ಸಾರ್ವಜನಿಕರ ಒಂದು ಮಾಹಿತಿಗಾಗಿ ಈ ವಿಡಿಯೋವನ್ನು ನೀಡ್ತಾ ಇದ್ದೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಈ ವಿಷಯ ನಿಮಗೂ ಒಪ್ಪಿಗೆ ಆದಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಕೋಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ನಿಮಗಾಗೇ ಇದೆ. ಇತರರಿಗೂ ಕೂಡ ಈ ಒಂದು ವಿಚಾರವನ್ನು ಶೇರ್ ಮಾಡಿ, ಇಷ್ಟ ಆಗಿದ್ದೇ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.